ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಮುಕ ಅಟ್ಟಹಾಸ ಮೆರೆದಿದ್ದಾನೆ. ಬಾಗಲಕೋಟೆ ಬೆನ್ನಲ್ಲೇ ಹೊಸಪೇಟೆಯಲ್ಲೂ ಕೂಡ ಅತ್ಯಾಚಾರ ಪ್ರಕರಣ ಕೇಳಿಬಂದಿದೆ. ತಾಯಿ ಚಿಕಿತ್ಸೆಗೆ ಅಂತೇಳಿ ಬಂದಿದ್ದಂತ ಪುಟ್ಟ ಬಾಲಕಿಯ ಮೇಲೆ ಪೈಶಾಚಿಕ ಕೃತ್ಯವನ್ನ ಎಸಗಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರುವಂತಹ ಘಟನೆ ಇದು. ಮತ್ತು ಬರುವ ದ್ರವ್ಯ ನೀಡಿ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂಥ ಆರೋಪ. ಅತ್ಯಾಚಾರ ಎಸಗಿದ ಕಾಮುಕ ಅಜಯ್ ಮದಕರಿಯನ್ನ ಬಂಧನ ಮಾಡುವಂತ ಕೆಲಸ ಆಗಿದೆ. ಆಸ್ಪತ್ರೆಯಲ್ಲಿ ನಡೆದ ಘೋರ ಕೃತ್ಯಕ್ಕೆ ಪೋಕ್ಸೋ ಅಡಿ ಇದೀಗ ಕೇಸ್ ದಾಖಲಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ದುಳ್ಳನಿಂದ ಅಪ್ರಾಪ್ತಿಯ ಅತ್ಯಾಚಾರ ಮಾಡಲಾಗಿದೆ. ಇನ್ನು ಮೊನ್ನೆ ತಾನೇ ಬಾಗಲಕೋಟೆಯಲ್ಲೂ ಕೂಡ ಇದೇ ರೀತಿಯಾದಂಥ ಕೇಸ್ ಆಗಿತ್ತು, ಅತ್ಯಾಚಾರ ಆಗಿತ್ತು. ಅದು ಮಾಸುವ ಮುನ್ನ, ಘಟನೆ ಆಗುವ ಮುನ್ನವೇ ಇದೀಗ ಮತ್ತೆ ಹೊಸಪೇಟೆಯಲ್ಲೂ ಕೂಡ ಇಂಥದ್ದೇ ಕೃತ್ಯ ಕೇಳಿಬಂದಿದೆ. ಆ ತಾಯಿಯನ್ನ ಚಿಕಿತ್ಸೆಗೆ, ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಮಗು ಕರೆದುಕೊಂಡು ಬಂದಿರುತ್ತೆ. ಆ ಮಗುವನ್ನು ಬಿಡದೆ ಈ ರೀತಿಯಾಗಿ ಅತ್ಯಾಚಾರವನ್ನ ಮಾಡಿದ್ದಾರೆ. ಮೊನ್ನೆ ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಆಗಿತ್ತು. ಇದೀಗ ಮತ್ತೊಂದು ಪೈಶಾಚಿಕ ಕೃತ್ಯ ಹೊರಬಂದಿದೆ. ಸರ್ಕಾರಿ ಸಂಸ್ಥೆಯಲ್ಲಿ ಅಪ್ರಾಪ್ತ ಬಾಲಕಿಯನ್ನ ಸರ್ಕಾರಿ ನೌಕರ ಅತ್ಯಾಚಾರ ಮಾಡಿದ್ದಾನೆ. ಇನ್ನು ಅಪ್ರಾಪ್ತ ಬಾಲಕಿಯನ್ನ ಪುಸಲಾಯಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥ ಆರೋಪ ಇದು. 37 ವರ್ಷದ ಅಜಯ್ ಮದಕರಿ ಎಂಬ ವ್ಯಕ್ತಿಯಿಂದ ಕೃತ್ಯ ನಡೆದಿದೆ ಅನ್ನೋದು ತಿಳಿದು ಬಂದಿದೆ. 6/5/2026 ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 52 of 26 ಅಲ್ಲಿ ಒಂದು ಪೋಕ್ಸೋ ವಿತ್ 64 clause 2 BNS ಪ್ರಕಾರ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಸುಮಾರು 16 ವರ್ಷದ ಒಬ್ಬ ಅಪ್ರಾಪ್ತ ಬಾಲಕಿ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಗ್ರೂಪ್ ಡಿ ನೌಕರರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಂಥವರು ಎಸಗಿರುವ ಬಗ್ಗೆ ಒಂದು ಕಂಪ್ಲೇಂಟ್ ಸ್ವೀಕೃತ ಆಗಿತ್ತು. ಅದರ ಪ್ರಕಾರ ನಾವು ತನಿಖೆ ಕೈಗೊಂಡು ಆರೋಪಿತನ ದಸ್ತಗಿರಿ ಮಾಡಿ ಜೇಸಿಗೆ ಬಿಡಲಾಗಿದೆ. ಫಿರ್ಯಾದಿ ಪ್ರಕಾರ ಆರೋಪಿತರು ಬಾಲಕಿ ತನ್ನ ತಾಯಿ ಟ್ರೀಟ್ಮೆಂಟ್ಗೋಸ್ಕರ ಸರ್ಕಾರಿ ಆಸ್ಪತ್ರೆಗೆ ಕಳೆದ 2 ತಿಂಗಳಿಂದ ಬರಬೇಕಾದ್ರೆ ಅವ್ರಿಗೆ ಪರಿಚಯ ಆಗಿದೆ. ಆನಂತರದಲ್ಲಿ ಆರೋಪಿತನು ಬಾಲಕಿನ ಪುಸಲಾಯಿಸಿ ಹಾಸ್ಪಿಟಲ್ ಆವರಣದಲ್ಲೇ ಇದ್ದಂತಹ ತನ್ನ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಹೊಸಪೇಟೆ ಸರ್ಕಾರಿ ಆಸ್ಪತ್ರೆ ಸುರಕ್ಷಿತನಾ ಅನ್ನುವಂಥ ಪದವನ್ನು ಬಳಕೆ ಮಾಡೋದಕ್ಕಾಗೋದಿಲ್ಲ. ಆ ರೀತಿಯಾಗಿ ಈ ರೀತಿ ಒಂದು ಅತ್ಯಾಚಾರ ನಡೆದಿದೆ ಅಂತ ಹೇಳಿದ್ರೆ ಆರೋಪಿ ಬಾಲಕಿಯನ್ನ ಹೇಗೆ ಸಂಪರ್ಕ ಮಾಡ್ತಾನೆ? ಹಾಗೆ ಆತ ಅಲ್ಲಿ ಮಾಡ್ತಾ ಇದ್ದಿದ್ದಂಥ ಹುದ್ದೆ ಏನಾಗಿತ್ತು? ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೊಂಡು ಬಂದಿರ್ತಾರೆ. ಚಿಕಿತ್ಸೆಗೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಜಯ್ ಕುಮಾರ್ ಮದಕರಿ ಅಂತಕ್ಕಂಥ 37 ವರ್ಷದ ವ್ಯಕ್ತಿ ಅಪ್ರಾಪ್ತಿಯವರನ್ನು ಪುಸಲಾಯಿಸಿಬಿಟ್ಟು ಆಸ್ಪತ್ರೆಯ ಆವರಣದಲ್ಲಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸುತ್ತಾರೆ. ಈ ತರ ನೈತಿಕ ಒಂದಿಷ್ಟು ಬದುಕು ಕೂಡ ಸಮಾಜದಲ್ಲಿ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಆತ ಮಂಜುನಾಥ್, ಆಡಿಯೋ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ಅತ್ಯಾಚಾರ ನಡೆದಿದೆ. ಅತ್ಯಾಚಾರವನ್ನ ಎಸಗಿದ್ದಾನೆ, ಅದರಲ್ಲೂ ಕೂಡ ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಯಿಂದ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಮಂಜುನಾಥ್, ಈ ಕುರಿತು ತಿಳಿಸೋದಾದ್ರೆ? ಹೌದು ದಿವ್ಯಾ, ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು 37 ವರ್ಷದ ಅಜಯ್ ಕುಮಾರ್ ಮದಕರಿ ಅಂತಕ್ಕಂಥ ವ್ಯಕ್ತಿ ಏನಿದಾನೆ, ಆತ ಚಿಕಿತ್ಸೆಗೆಂದು ಬಂದಿರತಕ್ಕಂತ ತಾಯಿಯನ್ನ, ಆ ತಾಯಿಗೆ ಒಂದಿಷ್ಟು ಅನಾರೋಗ್ಯ ಕಾಡ್ತಾ ಇರುತ್ತೆ. ಆ ಕಾರಣಕ್ಕೋಸ್ಕರ ಆಕೆಯನ್ನ ನೋಡ್ಕೊಳ್ಳೋದಿಕ್ಕೆ ಈ ಅಪ್ರಾಪ್ತ ಬಾಲಕಿ ಕೂಡ ಬಂದಿರ್ತಾಳೆ. ಅಂತ ಸಂದರ್ಭದಲ್ಲಿ ಈತ ಈ ಒಂದು ಏನು ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ್ಬಿಟ್ಟು ಆಕೆಯನ್ನ ಪುಸಲಾಯಿಸ್ಬಿಟ್ಟು ಆಸ್ಪತ್ರೆ ಆವರಣದಲ್ಲಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಕೂಡ ಎಸಗಿದಾನೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಏನು ಬಾಲಕಿಗೆ ಮತ್ತು ಬರ್ತಕ್ಕಂಥ ಒಂದು ದ್ರವ್ಯವನ್ನ ನೀಡಿ ನಂತರ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿರುವುದಾಗಿ ಏನು ದೂರಿನಲ್ಲೂ ಕೂಡ, ಅಂದ್ರೆ ಹೊಸಪೇಟೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಆ ದೂರಿನಲ್ಲಿ ಈ ಎಲ್ಲ ಉಲ್ಲೇಖ ಕೂಡ ಆಗಿರ್ತಕ್ಕಂಥದ್ದು. ಪ್ರಕರಣವನ್ನ ದಾಖಲಿಸಿಕೊಂಡಂತ ಏನ್ ಪೊಲೀಸರು ಈಗ ಆಲ್ರೆಡಿ ಆರೋಪಿಯನ್ನ ಬಂಧಿಸ್ಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿರ್ತಕ್ಕಂಥದ್ದು. ಈಗ ಸಂತ್ರಸ್ತ ಬಾಲಕಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇದೆ.
ಹೆಚ್ಚಿನ ತನಿಖೆ ಕೂಡ ಪೊಲೀಸರು ಮುಂದುವರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈ ಅಜಯ್ ಕುಮಾರ್ ಮದಕರಿ ಅಂತಕ್ಕಂಥ ವ್ಯಕ್ತಿ ಏನಿದಾನೆ ಆತನ ವೈಯಕ್ತಿಕ ಬದುಕು ಕೂಡ ಸರಿಗಿರಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತದೆ. ಮತ್ತೆ ಆತ ಹಿಂದೆ ಕೂಡ ಈ ರೀತಿಯಾದಂತಹ ಕೆಲವೊಂದು ಕೃತ್ಯವನ್ನ ಎಸಗಿದಾನ ಅಥವಾ ಇಲ್ವಾ ಅನ್ನುವಂಥದ್ದು ಕೂಡ ಈಗ ತನಿಖೆ ಕೂಡ ಪೊಲೀಸರು ಶುರುವಿಟ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಮೊನ್ನೆ ತಾನೇ ಬಾಗಲಕೋಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಮಹಿಳೆ ಮೇಲೆ ಡಿ ಗ್ರೂಪ್ ನೌಕರ ಅತ್ಯಾಚಾರ ಎಸಗಿರ್ತಾನೆ. ಆ ಘಟನೆ ಮಾಸುವಂತ ಮುನ್ನವೇ ವಿಜಯನಗರ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ಸಂಗತಿ. ಈ ಪೈಶಾಚಿಕ ಕೃತ್ಯ ಎಸಗಿರ್ತಕ್ಕಂಥ ಡಿ ಗ್ರೂಪ್ ನೌಕರ ಏನಿದಾನೆ ಈತನ ಮೇಲೆ ಈಗ ಆಲ್ರೆಡಿ ದೂರು ದಾಖಲಾಗಿದೆ. ಈತನನ್ನ ಪೊಲೀಸರು ಕೂಡ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.